ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಈ ಸೀರಿಯಲ್ನ ಇವತ್ತಿನ ಸಂಚಿಕೆ, ಮುಂದಿನ ಸಂಚಿಕೆ ಪೂರ್ತಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಇವತ್ತು ಸಂಚಿಕೆ ಆರಂಭದಲ್ಲಿ ಅಶ್ವಿನಿ ಶ್ರಾವಣ್ ನಡುವೆ ಒಂದು ಗಂಭೀರವಾದ ಮಾತುಕತೆ ನಡೆಯುತ್ತದೆ. ಅಶ್ವಿನಿ ತನ್ನ ತಂದೆ ಶ್ರಾವಣ್ ಬಳಿ ಬಂದು, ಅಪ್ಪ, ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೇನೆ, ಅವರನ್ನೇ ಮದುವೆಯಾಗಬೇಕೆಂದು ನಿರ್ಧರಿಸಿದ್ದೇನೆ ಅಂತ ಹೇಳಿ ತನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳ್ತಾಳೆ. ಈ ಕಡೆ ಶ್ರಾವಣ ಅವರಿಗೆ ಮಗಳನ್ನ ಮಾತು ಕೇಳಿ ಫಸ್ಟು ಅವರಿಗೆ ಖುಷಿಯಾಗತ್ತೆ. ಹೌದಾ ಮಗಳೇ, ನೀನು ಮನೆಗೆ ಬಂದಾಗಿನಿಂದ ಏನನ್ನೂ ಕೇಳಿಲ್ಲ, ಈಗ ನಿನ್ನ ಜೀವನದ ದೊಡ್ಡ ನಿರ್ಧಾರವನ್ನು ಹೇಳುತ್ತಿದ್ದೀಯ. ಆ ಹುಡುಗ ಯಾರೇ ಆಗಿರಲಿ, ನಾನೇ ಮುಂದೆ ನಿಂತು ಅವನನ್ನು ಒಪ್ಪಿಸಿ ನಿನ್ನ ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಮಾತು ಕೊಡ್ತಾರೆ. ಈ ಕಡೆ ಅಶ್ವಿನಿಗೂ ತುಂಬ ಖುಷಿಯಾಗತ್ತೆ. ಈ ಕಡೆ ಶ್ರಾವಣ ಅಷ್ಟೇ, ಮಗಳು ಮದುವೆಗೆ ಒಪ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಖುಷಿಯಾಗತ್ತೆ. ಆಮೇಲೆ ಅಶ್ವಿನಿ ಈ ಕಡೆ ನಚಿಕೇತನ ಕಡೆಗೆ ನೋಡ್ತಾ ಇರೋದನ್ನು ದೇವಯಾನಿ ಗಮನಿಸಿ ಗಾಬರಿ ಆಗ್ತಾಳೆ. ಇವಳು ಏನಾದರೂ ನಚ್ಚಿ ಹೆಸರನ್ನು ಹೇಳಿಬಿಟ್ರೆ ಅಂಜು ಜೊತೆಗಿನ ನಚ್ಚಿ ಮದುವೆ ನಿಂತು ಹೋಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ ದೇವಯಾನಿ ಮಧ್ಯೆ ಬಂದುಬಿಟ್ಟು, ಮೊದಲು ಅಂಜು ಮದುವೆ ಮುಗಿಯಲಿ, ಆಮೇಲೆ ಅಶ್ವಿನಿ ಮದುವೆ ಬಗ್ಗೆ ಯೋಚಿಸೋಣ ಅಂತ ಹೇಳಿ ವಿಷಯವನ್ನು ದಿಕ್ಕು ತಪ್ಪಿಸಲು ನೋಡ್ತಾಳೆ. ಆದರೆ ಅಶ್ವಿನಿ ಆಟ ಹಿಡಿದು, ಇಲ್ಲ, ಇವತ್ತೇ ಎಲ್ಲರಿಗೂ ಸತ್ಯ ತಿಳಿಯಬೇಕು, ನಾನು ಪ್ರೀತಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಈ ಮನೆ ಅಳಿಯ ನಚಿಕೇತನ್ನೇ ಅಂತ ಹೇಳಿ ಹೇಳ್ತಾಳೆ. ಅದನ್ನು ಕೇಳಿ ಕುಟುಂಬದವರೆಲ್ಲ ಬೆಚ್ಚಿ ಬೀಳ್ತಾರೆ. ಆಮೇಲೆ ಶ್ರಾವಣಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಮನಸ್ವಿನಿ, ನಿನಗೆ ಗೊತ್ತಿಲ್ಲವೇ, ಅಚ್ಚು ಮತ್ತು ನಚ್ಚಿ ನಿಶ್ಚಿತಾರ್ಥ ಈಗಲೇ ಮುಗಿದಿದೆ, ಮದುವೆ ತಯಾರಿ ನಡೆಯುತ್ತಿದೆ, ಹೀಗೆ ನೀನು ಮಾತಾಡಿದರೆ ಹೇಗೆ ಅಂತ ಹೇಳಿ ಗದರುತ್ತಾರೆ. ಈ ಕಡೆ ಶ್ರಾವಣಿಗೂ ತುಂಬ ಕೋಪ ಬರುತ್ತೆ. ಯಾಕಂದರೆ ಆಲ್ರೆಡಿ ಇಬ್ಬರದು ಎಂಗೇಜ್ಮೆಂಟು ಮುಗಿದಿದೆ, ಇನ್ನೇನು ಮದುವೆ ಸಮಯನೂ ಹತ್ರ ಬರಬೇಕು ಅನ್ನೋಷ್ಟೊತ್ತಿಗೆ ಇವಳು ಈ ರೀತಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ. ಆಗ ಅಶ್ವಿನಿ ಹೇಳ್ತಾಳೆ, ಅಪ್ಪ, ನಾನು ನಿಶ್ಚಿತಾರ್ಥಕ್ಕಿಂತ ಮುಂಚೆನೇ ನಚ್ಚಿಯನ್ನು ಪ್ರೀತಿಸ್ತಾ ಇದ್ದೆ. ಆಗ ನಾನು ಯಾರು ಎಂಬ ಗೊಂದಲದಲ್ಲಿ ನನ್ನನ್ನು ಮನೆಯಿಂದ ಹೊರ ಹಾಕಿದಿರಿ. ಈಗ ನಾನು ಬಂದಿದ್ದೇನೆ, ನನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ನಚ್ಚಿ ಸಿಗುತ್ತಿದ್ದರೆ ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ಹೇಳಿ ಅಳೋಕ್ಕೆ ಶುರು ಮಾಡ್ತಾಳೆ. ಆದರೆ ವಾಸ್ತವವಾಗಿ ಏನಂದರೆ, ಆಸ್ತಿಯನ್ನು ಲಪಟಾಯಿಸ್ಬೇಕು ಅಂತಲೇ ಅಶ್ವಿನಿ ಈ ರೀತಿ ಮಾಡ್ತಾ ಇರೋದು ದೊಡ್ಡ ನಾಟಕವಾಗ್ತಾ ಇರುತ್ತೆ. ಈ ಕಡೆ ದೇವಯಾನಿ ರೌದ್ರಾವತಾರ ತಾಳ್ತಾಳೆ. ನನ್ನ ಮಗಳು ಮದುವೆ ಮುರಿಯಲು ನೀವೆಲ್ಲರೂ ಸಂಚು ಮಾಡ್ತಿದ್ದೀರಾ, ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲು ಬಿಡುವುದಿಲ್ಲ ಅಂತ ಹೇಳಿ ಶ್ರಾವಣಿಗೆ ಎಚ್ಚರಿಕೆಯೂ ನೀಡ್ತಾಳೆ. ಈ ಕಡೆ ನಚಿಕೇತ ಕೂಡ ಮೊದಲು ನಾನು ಅಂಜುನೇ ಮದುವೆ ಆಗುತ್ತೇನೆ ಅಂತ ಹೇಳಿ ಅಂಜು ದೇವಯಾನಿಗೆ ಸಮಾಧಾನ ಮಾಡ್ತಾನೆ. ಆದರೆ ಈ ಕತೆ ಅಂತ್ಯದಲ್ಲಿ ಏನಾಗುತ್ತೆ ಅಂದರೆ ದೊಡ್ಡ ತಿರುವು ಸಿಗುತ್ತದೆ. ಈ ಕಡೆ ಅಶ್ವಿನಿ ಕಣ್ಣೀರು ಮತ್ತು ಹಠಕ್ಕೆ ಮಣಿಯುವ ಶ್ರಾವಣು ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಮುಂದಿನ ಸಂಚಿಕೆಗಳಲ್ಲಿ ಅಶ್ವಿನಿ ಮತ್ತು ನಚ್ಚಿ ಮದುವೆಗೆ ಸಮ್ಮತಿ ನೀಡುವ ಸೂಚನೆ ಈ ಕಡೆ ಸಿಗ್ತಾ ಇದೆ. ಇದರಿಂದ ಅಂಜು ದೇವಯಾನಿ ಪ್ಲ್ಯಾನು ಪೂರ್ತಿ ಉಲ್ಟಾ ಹಾಕೋ ಸಾಧ್ಯತೆ ಇದೆ. ಮುಂದೆ ಏನಾಗುತ್ತೆ, ಈ ಕಡೆ ದೇವಯಾನಿ ಮತ್ತು ಅಂಜು ಅಶ್ವಿನಿಯನ್ನು ಏನು ಮಾಡ್ಬೋದು, ಇವಳು ಅಶ್ವಿನಿ ಈ ರೀತಿ ಮಾಡ್ತಾ ಇರೋದ್ರಿಂದ ದೇವಯಾನಿನೇ ಎಲ್ಲರ ಮುಂದೆ ಭೂಮಿ ಸತ್ಯ ಹೇಳ್ತಾಳೆ. ಅಕಸ್ಮಾತ್ ಭೂಮಿ ಮತ್ತು ಅಜಯ್ ಇಬ್ಬರು ಸೇರಿ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಏನಾದರೂ ದಾರಿ ಹುಡುಕ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.